ಭಗವದ್ಗೀತಾ ಅಧ್ಯಾಯ 7 ಜ್ಞಾನ ವಿಜ್ಞಾನ ಯೋಗ ಶ್ಲೋಕ 25 ನಾಹಂ ಪ್ರಕಾಶಃ ಸರ್ವಸ್ಯ ಯೋಗಮಾಯಾ ಸಮಾವೃತಃ ಮೂಢೋಯಂ ನಾಭಿಜಾನಾತಿ ಲೋಕೋ ಮಾಂ ಜಮಂ ಅವ್ಯಯಂ. ಕನ್ನಡ ಅನುವಾದ. ನಾನು ಎಲ್ಲರಿಗೂ ಸ್ಪಷ್ಟವಾಗಿ ಗೋಚರವಾಗುವುದಿಲ್ಲ, ಯಾಕೆಂದರೆ ನಾನು ಯೋಗ ಮಾಯೆಯಿಂದ ಆವರಿಸಲ್ಪಟ್ಟಿದ್ದೇನೆ. ಈ ಮೋಹಿತ ಲೋಕವು ನನ್ನನ್ನು ಜನ್ಮರಹಿತ ಮತ್ತು ನಾಶರಹಿತನಾಗಿ ತಿಳಿಯುವುದಿಲ್ಲ. ಅರ್ಥ: ಈ ಶ್ಲೋಕದಲ್ಲಿ ಶ್ರೀಕೃಷ್ಣನು ಯಾಕೆ ಎಲ್ಲರೂ ಪರಮಾತ್ಮನನ್ನು ಅರಿಯಲು ಸಾಧ್ಯವಾಗುವುದಿಲ್ಲ ಎಂಬುದನ್ನು ವಿವರಿಸುತ್ತಾರೆ. ಪರಮಾತ್ಮನು ಎಲ್ಲರಲ್ಲಿಯೂ ಇರುವವರಾದರೂ ಯೋಗಮಾಯೆಯ ಆವರಣದಿಂದ ಅವರು ಸ್ಪಷ್ಟವಾಗಿ ಗೋಚರಿಸುವುದಿಲ್ಲ. ಈ ಮಾಯೆಯ ಪ್ರಭಾವದಲ್ಲಿ ಮಾನವರು ಹೊರಗಿನ ರೂಪಗಳಲ್ಲೇ ಸಿಲುಕಿಕೊಂಡು ಅವರ ನಿಜವಾದ ಜನ್ಮರಹಿತ ಮತ್ತು ನಾಶರಹಿತ ಸ್ವರೂಪವನ್ನು ಅರಿಯಲು ವಿಫಲರಾಗುತ್ತಾರೆ. ಇದರ ಪರಿಣಾಮವಾಗಿ ದೇವರನ್ನು ಕೇವಲ ಮಾನವ ರೂಪದಲ್ಲಿ ಮಾತ್ರ ಕಾಣುತ್ತಾರೆ ಮತ್ತು ಅವನ ಪರಮ ಸ್ವಭಾವವನ್ನು ಮರೆಯುತ್ತಾರೆ ಎಂದು ಇಲ್ಲಿ ಹೇಳುತ್ತಾರೆ. ಭಗವದ್ಗೀತಾ ಅಧ್ಯಾಯ 7 ಜ್ಞಾನ ವಿಜ್ಞಾನ ಯೋಗ ಶ್ಲೋಕ 25 ನಾಹಂ ಪ್ರಕಾಶಃ ಸರ್ವಸ್ಯ ಯೋಗಮಾಯಾ ಸಮಾವೃತಃ ಮೂಢೋಯಂ ನಾಭಿಜಾನಾತಿ ಲೋಕೋ ಮಾಂ ಜಮಂ ಅವ್ಯಯಂ. ಕನ್ನಡ ಅನುವಾದ. ನಾನು ಎಲ್ಲರಿಗೂ ಸ್ಪಷ್ಟವಾಗಿ ಗೋಚರವಾಗುವುದಿಲ್ಲ, ಯಾಕೆಂದರೆ ನಾನು ಯೋಗ ಮಾಯೆಯಿಂದ ಆವರಿಸಲ್ಪಟ್ಟಿದ್ದೇನೆ. ಈ ಮೋಹಿತ ಲೋಕವು ನನ್ನನ್ನು ಜನ್ಮರಹಿತ ಮತ್ತು ನಾಶರಹಿತನಾಗಿ ತಿಳಿಯುವುದಿಲ್ಲ. ಅರ್ಥ: ಈ ಶ್ಲೋಕದಲ್ಲಿ ಶ್ರೀಕೃಷ್ಣನು ಯಾಕೆ ಎಲ್ಲರೂ ಪರಮಾತ್ಮನನ್ನು ಅರಿಯಲು ಸಾಧ್ಯವಾಗುವುದಿಲ್ಲ ಎಂಬುದನ್ನು ವಿವರಿಸುತ್ತಾರೆ. ಪರಮಾತ್ಮನು ಎಲ್ಲರಲ್ಲಿಯೂ ಇರುವವರಾದರೂ ಯೋಗಮಾಯೆಯ ಆವರಣದಿಂದ ಅವರು ಸ್ಪಷ್ಟವಾಗಿ ಗೋಚರಿಸುವುದಿಲ್ಲ. ಈ ಮಾಯೆಯ ಪ್ರಭಾವದಲ್ಲಿ ಮಾನವರು ಹೊರಗಿನ ರೂಪಗಳಲ್ಲೇ ಸಿಲುಕಿಕೊಂಡು ಅವರ ನಿಜವಾದ ಜನ್ಮರಹಿತ ಮತ್ತು ನಾಶರಹಿತ ಸ್ವರೂಪವನ್ನು ಅರಿಯಲು ವಿಫಲರಾಗುತ್ತಾರೆ. ಇದರ ಪರಿಣಾಮವಾಗಿ ದೇವರನ್ನು ಕೇವಲ ಮಾನವ ರೂಪದಲ್ಲಿ ಮಾತ್ರ ಕಾಣುತ್ತಾರೆ ಮತ್ತು ಅವನ ಪರಮ ಸ್ವಭಾವವನ್ನು ಮರೆಯುತ್ತಾರೆ ಎಂದು ಇಲ್ಲಿ ಹೇಳುತ್ತಾರೆ.